ಇದು ಕೊಡ್ಬೋದು. ಯಾಕಂದರೆ ನೋಡಿ, ಯಾವುದೇ ನೀವು ಇಂಥ ಸರ್ಕಾರದ ಲೆವೆಲಲ್ಲಿ ಯಾವುದಾದ್ರೂ ಕೋರ್ಟಿಗೆ ಹೋದಾಗ ನಾವು ನೋಡಿದ್ದೀವಿ, ನೀವು ನೋಡಿದ್ದೀರಾ, ರಾತ್ರಿ 12 ಗಂಟೆ ತನಕ ವೆಯ್ಟ್ ಮಾಡಿ ತೀರ್ಪು ಕೊಟ್ಟಿರೋ ಸುಪ್ರೀಂ ಕೋರ್ಟಲ್ಲೂ ನೋಡಿದ್ದೀವಿ. ಆದರೆ ಈ ವಿಚಾರನ 1 ತಿಂಗಳು ತನಕ ಹೈಕೋರ್ಟ್ಗಳಲ್ಲಿ ಎಳಿತಾ ಇದ್ದಾರೆ ಮತ್ತು ಅದನ್ನು ಲೈವ್ ಬಿಟ್ಟಿದ್ದಾರೆ ಅಂದರೆ ನೀವು ಇದರದ್ದು ಜನರ ಮೇಲಾಗುವಂಥ ಪರಿಣಾಮಗಳನ್ನ ನೀವು ನೋಡ್ಬೋದು. ಯಾಕೆ ಬಿಟ್ಟಿದ್ದಾರೆ ಅಂದರೆ ಇದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ, ಯಾರು ತಪ್ಪು ಮಾಡಿಲ್ಲ ಅನ್ನೋದನ್ನು, ಮತ್ತು ಇದೊಂದು ಕೇಸ್ ಸ್ಟಡಿ ಆಗುತ್ತೆ. ಇಡೀ ಭಾರತ ದೇಶದಲ್ಲಿ ಈ ಕೇಸ್ ಇದೆಯಲ್ಲ, ಕೇಸ್ ಸ್ಟಡಿ ಆಗುತ್ತೆ. ನಾವು ಮೊದಲಿಗೆ BJP ಅವ್ರ ಮೇಲೆ ಯಾವಾಗಲೂ ಇಲ್ಲಿ ಬಂದಾಗಲೂ ಹೇಳ್ತಾ ಇದ್ವಿ, ಇದು ಯಾವುದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗೋದಿಲ್ಲ ಅಂತ. ಆದರೆ ಇದು ಯಾವ ರೀತಿ ಆಯಿತು ಅಂದರೆ, ಕಾಂಗ್ರೆಸ್ ಅವರು BJP ಅವರು ಮಾಡಿರೋ ಕಳ್ತನಗಳನ್ನ BJP ಅವರು ಕಾಂಗ್ರೆಸ್ ಅವರು ಇನ್ನೂ ಮಾಡಿರೋದು, ಮುಂದಕ್ಕೆ ಮಾಡಿರೋದು, ಇದರಲ್ಲಿ ನೋಡಿ ಒಂದು ಹೊಸ ವಿಷಯಗಳು ಕಂಡುಹಿಡಿಬೋದು. ಇದೇ ಸಿದ್ದರಾಮಯ್ಯ ಜನತಾದಳದಲ್ಲೂ ಇದ್ದರು, ಕಾಂಗ್ರೆಸ್ಸಲ್ಲೂ ಇದ್ದರು. ಕಾಂಗ್ರೆಸ್ಸಿಗೆ ಬರೋಕ್ಕಿಂತ ಮೊದಲು ಜನತಾದಳದಲ್ಲಿದ್ದಾಗ ಈ ಎಲ್ಲ ಹಗರಣಗಳಾಗಿದೆ, ಪ್ರಾರಂಭವಾಗಿದೆ. ಅದಕ್ಕೆ ಅಂತ್ಯನ BJP ಅವರು ಕೊಟ್ಟಿದ್ದಾರೆ. ಈಗ ಅವರು JDS ಅಲ್ಲಿ ಕಾಂಗ್ರೆಸ್ಸಿಂದ MLA ಆಗಿದ್ದಾರೆ, ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಮತ್ತು ಈ ಪ್ರೊಸೀಡಿಂಗ್ಸ್ಗಳನ್ನ ನಾವು ಕೋರ್ಟಲ್ಲಿ ನೋಡಿದಾಗ ಏನಾಗುತ್ತೆ, ಪ್ರತಿಯೊಂದು ವಿಷಯದ ಬಗ್ಗೆ ಜನಸಾಮಾನ್ಯ ಚರ್ಚೆ ಮಾಡ್ತಿದ್ದಾನೆ. ಮೀಡಿಯಾಗಳು ಚರ್ಚೆ ಮಾಡೋಕ್ಕಿಂತ ಮೊದಲು ನಿನ್ನೆ ಯಾವ ರೀತಿಯಾಗಿತ್ತು, ಇದರಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಏನಿದೆ ಹೇಳಿ ಅಂತೇಳಿ ಮಾನ್ಯ ಜಡ್ಜ್ ಕೇಳ್ತಾರೆ. ಆಗೇನಾಯಿತು, ಕಾಂಗ್ರೆಸ್ ಅವರು ಎಲ್ಲ ಕೂಗಾಡ್ಬಿಟ್ರು. ಜಡ್ಜ್ ಕೇಳಿದರು ಸಿದ್ದರಾಮಯ್ಯರ ಪಾತ್ರ ಏನು ಹೇಳಿ ಅಂತ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ರ, ಸಿದ್ದರಾಮಯ್ಯರ ಪಾತ್ರನ ತೊಗೊಂಡು ಬನ್ನಿ ಅಂತ ಹೇಳಿದರು. ಆಗೇನಾಯಿತು, ಆದಷ್ಟು ಪುರಾವೆಗಳು ಸಿಗ್ತಾ ಬಂತು. ಪುರಾವೆಗಳು ಎಲ್ಲಿಂದ ಸಿಗ್ತಾ ಬಂತು ನಿಮಗೆ? ಯಾವಾಗ ಪರ್ಚೇಸ್ ಮಾಡಿದ್ರು, ಯಾರು ಪರ್ಚೇಸ್ ಮಾಡಿದ್ರು, ಅದಾದಮೇಲೆ ಯಾವ ರೀತಿಗೆ ಇವರು ಇದಕ್ಕೆ ಪ್ರಭಾವ ಬೆಳೆಸಿದ್ರು ಅನ್ನೋದ್ರ ಬಗ್ಗೆ ಈಗ ಚರ್ಚೆಗಳು ನಡೀತದೆ. ಸರ್, ಇದೇ ವಿಷಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗದಲ್ಲೇ ಇದ್ದಿದ್ರೆ ಇವತ್ತು ಈ ವಿಷಯ ಮುಚ್ಚೋಗ್ತಿತ್ತು. 14 ಸೈಟ್ಗಳು ಇವತ್ತೇನಿದೆ ಸಿದ್ದರಾಮಯ್ಯ ಅವರ ಹೆಸರಿಗೆ ಹೋಗ್ತಾ ಇತ್ತು. ಇಲ್ಲ, ಇದೇ ರೀತಿ ಎಷ್ಟು ಜನಗಳಿಗೆ ಸಿಕ್ಕಿದೆ. ನಾವು ಒಂದು ಮೂಡಾನ ಇಟ್ಕೊಂಡಿದ್ದೀವಲ್ಲ, ಇವತ್ತು BDL ಎಷ್ಟು ಜನ ರಾಜಕಾರಣಿಗಳು ಸೈಟ್ ತೊಗೊಂಡಿದ್ದಾರೆ. ಇವತ್ತು ನಮಗೆ ನಾವು ಇದೇ TV ಚಾನಲಲ್ಲೂ ಮೊದಲನೇ ದಿನ ನಾನು ಬಂದಾಗಲೂ ಇದೇ ಹೇಳಿದ್ದೆ, ಇದು ಇನ್ನೂ ಸುಮಾರು ದಿನ ಎಳ್ಕೊಂಡು ಹೋಗಬೇಕು, ಆಗ ಬೇರೆಯವ್ರದ್ದು ಹೊರಗಡೆ ಬರುತ್ತೆ. ಇವತ್ತೇನಾಗಿದೆ, ನಿನ್ನೆ ಕರ್ನಾಟಕ ಸರ್ಕಾರ ಒಂದು ಮಧ್ಯಂತರ ಒಂದು ವರದಿ ಕೊಟ್ಟಿದೆ. ಅದರಲ್ಲಿ ಕೋವಿಡ್ ಸಮಯದಲ್ಲೂ ಸಹ ಕಳ್ತನ ನಡೆದಿದೆ ಅಂತ ಬಂದಿದೆ. ಯಾರು ಮಾಡಿರೋದು? BJP ಸರ್ಕಾರ ಇದ್ದ ಕೋವಿಡ್ ಸಮಯದಲ್ಲೂ ಸಹ ಜನಗಳ ಪ್ರಾಣದ ಮೇಲೆ ಚೆಲ್ಲಾಟ ಆಡಿ ಅದರಲ್ಲೂ ಸಹ ಇವರು ಅಕ್ರಮಗಳನ್ನ ಮಾಡಿದ್ದಾರೆ ಅಂತ ಬಂದಿದೆ. ಸೊ ಅದರ ಅಕ್ರಮಗಳು ಹೊರಗಡೆ ಬರುತ್ತೆ. ಈಗ ನಾವು ಆಮ್ ಆದ್ಮಿ ಪಾರ್ಟಿ ಏನು ಹೇಳ್ತಾ ಇದ್ದೀವಿ ಅಂದರೆ, ಒಂದು ಬದಲಾವಣೆ ಇಡೀ ದೇಶದಲ್ಲಿ ಬಂದಿದೆ ಸರ್. ಪ್ರತಿಯೊಬ್ಬ ಮನುಷ್ಯ ಕಳ್ತನ ನೀವು ನೆನ್ನೆ ಮಾಡಿರೋ 10 ವರ್ಷ ಹಿಂದೆ ಮಾಡಿರೋ ಕಳ್ಳನೇ ಅನ್ನೋದನ್ನು ನಾವು ಪ್ರತಿಪಾದಿಸ್ಕೊಂಡು ಬಂದಿದ್ದೀವಿ. ಇವತ್ತು ಇಡೀ ದೇಶದಲ್ಲಿ ರಾಜಕೀಯ ಚಿತ್ರಣ ಬದಲಾಗ್ತಾ ಇದೆ. ಇವತ್ತು BJP ಅವರು ಇದ್ರ ಹಿಂದೆ ಬಿದ್ದಿದ್ದಾರೆ, ಇದ್ರ ಹಿಂದೆ ಹೋಗಿ ಇದನ್ನೆಲ್ಲ ಕೆದಕ್ತಾ ಇದ್ದಾರೆ ಅಂದಾಗ ನಾಳೆ ದಿನ ಅವರೂ ತಪ್ಪು ಮಾಡಬಾರ್ದು. ನಾಳೆ ದಿನ ಇನ್ಯಾವುದೇ ರಾಜಕಾರಣಿ ನೀವು ಪ್ರಭಾವ ಬಳಸಿ ಹಣ ಏನಾದರೂ ಮಾಡಿದರೆ ಸಿಗಾಕೊಂತೀರ ಅನ್ನೋದನ್ನು ಇವತ್ತು ನಾವು ಇದನ್ನೇ ಹೇಳ್ತಿರೋದು. ಸಿದ್ದರಾಮಯ್ಯ ತಪ್ಪು ಮಾಡಿದರೆ ಅವರು ರಾಜೀನಾಮೆ ಕೊಡಬೇಕು. ಆದರೆ ಈ ವಿಚಾರ ಏನು ಕೋರ್ಟಲ್ಲಿ ಇದೆಯಲ್ಲ, ಇನ್ನೂ ಮುಂದೆ 2-3 ತಿಂಗಳು ಇರಬೇಕು. ಪ್ರತಿಯೊಂದು ಕೂಲಂಕಷ ನೋಡಿ ಸರ್, ಇವತ್ತು 2:30ಗೆ ಕೋರ್ಟ್ ಪ್ರೊಸೀಡಿಂಗ್ ಸ್ಟಾರ್ಟ್ ಆಯಿತು. 5 ಗಂಟೆ ತನಕ ಪ್ರತಿಯೊಬ್ಬ ಮನುಷ್ಯನೂ ಲೈವ್ ನೋಡಿದ್ದಾನೆ. ನೀವು ಇದನ್ನೆಲ್ಲ ಮೊದಲು ಯಾರೂ ಸಹ ಇಷ್ಟು ಒಳಗೋಗಿ ನೋಡ್ತಾ ಇರಲಿಲ್ಲ. ಇವತ್ತೇನಾಗಿದೆ ಅಂದರೆ ಜನ ಜಾಹೀರಾಗೋಗಿದೆ. ಇವ್ರು ಏನೇನು ಮಾಡಿದ್ದಾರೆ ಅನ್ನೋದನ್ನ ಜನಸಾಮಾನ್ಯ ಹಳ್ಳಿಯಲ್ಲಿ, ಯಾವುದೋ ಉತ್ತರ ಕರ್ನಾಟಕದಲ್ಲಿ ಯಾವುದೋ ಚಿಕ್ಕ ಹಳ್ಳಿಯಲ್ಲಿ ಕೂತ್ಕೊಂಡು ಕೋರ್ಟಲ್ಲಿ ಏನು ಮಾತಾಡ್ತಿದ್ದಾರೆ, ನ್ಯಾಯ ಅಂದರೆ ಏನು, ರಾಜಕೀಯ ಅಂದರೆ ಏನು, ಇವ್ರು ಏನೇನು ಕಳ್ತನಗಳು ಮಾಡಬಹುದು, ಅವೇರ್ನೆಸ್ ಕ್ರಿಯೇಟ್ ಸರ್. ಇದು ನಿಜವಾಗ್ಲೂ ಮಾನ್ಯ ನಾನು ಉಚ್ಚ ನ್ಯಾಯಾಲಯಕ್ಕೆ ನಾನು ಇವತ್ತು ಹೈಕೋರ್ಟಿಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಪ್ರೊಸೀಡಿಂಗ್ಸ್ಗಳು ಇನ್ನೂ ಸುಮಾರು ದಿನ ನಡೀಬೇಕು. ಜನಸಾಮಾನ್ಯನಿಗೆ ಗೊತ್ತಾಗಬೇಕು ಇವ್ರು ಯಾವ ಥರ ಕಳ್ತನಗಳನ್ನ ಮಾಡ್ತಾರೆ, ಯಾವ ರೀತಿಯಲ್ಲಿ ಜನಸಾಮಾನ್ಯನ ನೋಡಿ. ಮೂಡಾದಲ್ಲಿ ಸೈಟ್ ಮಾಡಿ ಬಡವರಿಗೆ ಯಾರಿಗಾರು ಸಿಕ್ಕಿದೆಯಾ? ಇಲ್ಲ. ಹೇಳ್ತಾರೆ 130 ಸೈಟ್ ಯಾರೋ ಒಬ್ಬನಿಗೆ ಸಿಕ್ಕಿದೆ ಅಂತೇಳಿ. ಆದರೆ ಅದರಲ್ಲಿ ಯಾರ್ಯಾರು ಭಾಗಿಗಳಾಗಿದ್ದಾರೆ? ಈಗ ಸಿದ್ದರಾಮಯ್ಯ ಹೊರಗಡೆ ಬಂದಾಗ BJP ಅವ್ರದ್ದು ಹೊರಗಡೆ ಬರುತ್ತೆ. ಮತ್ತು ಇಡೀ ಕರ್ನಾಟಕದಲ್ಲಿ ಮೂಡ ಒಂದೇ ಇಲ್ಲ, BDA ಇದೆ, ಹಾಸನಲ್ಲೂ ಇದೆ, ಚಿಕ್ಕಮಗಳೂರು CDA ಅಂತಿದೆ, ಹುಬ್ಳಿಯಲ್ಲಿ ಇನ್ನೊಂದಿದೆ. ಇವುಗಳಲ್ಲೂ ಸಹ ಪ್ರಭಾವಗಳನ್ನ ಬಳಸಿ ನೆಂಟರುಗಳಿಗೆ ಇಲ್ಲ ಮನೆಯವರಿಗೆ ಇಲ್ಲ ಮನೆಯ ಸುತ್ತಮುತ್ತದವರಿಗೆ ಭಾಳಷ್ಟು ಸೈಟ್ಗಳು ಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ. ನಾವು ಆಮ್ ಆದ್ಮಿ ಪಾರ್ಟಿ ಏನು ಹೇಳ್ತಿದ್ದೀವಿ ಅಂದರೆ, ಬದಲಾಗ್ತಿರುವ ಪ್ರಪಂಚದಲ್ಲಿ ಇವತ್ತು ಎಲ್ಲ ಕಳ್ಳರುಗಳು ಸಿಗಾಕೊಂತಾರೆ. ಈಗೇನು ಗೊತ್ತಾ ಸರ್, ಮೊದಲ ಥರ ಪೇಪರಲ್ಲಿ ಬರೆದಿಡಲ್ಲ, ಇವತ್ತೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬರುತ್ತೆ. ಇವತ್ತು ನೀವು ಹೊಡೆದ್ರೆ, ಈ ಕೇಸ್ ನಂಬರ್ ಹೊಡೆದ್ರೆ ಇನ್ನು 100 ವರ್ಷ ಹೋದ್ರೂ ಈ ಕೇಸಲ್ಲಿ ಹೆಂಗಾಗಿತ್ತು, ಯಾವ ರೀತಿ ಕಬಳಿಸಿದ್ರು ಅನ್ನೋದ್ರ ಬಗ್ಗೆ ಬರುತ್ತೆ. ಸೊ ಇಡೀ ರಾಜ್ಯದಲ್ಲಿ ತನಿಖೆಗಳಾಗಬೇಕು. ಮತ್ತು ಎಲ್ಲ ರಾಜಕಾರಣಿಗಳು
ಈ ರೀತಿ ಪ್ರಭಾವಗಳನ್ನ ಬೆಳೆಸಿ ನೋಡಿ, ಇದರಲ್ಲಿ ಎಷ್ಟು ಈಸಿಯಾಗಿ ನಿಮಗೆ ಮಾಡ್ಕೊಂಡು ಹೋಗಿದ್ದಾರೆ ಅಂದರೆ ಗೊತ್ತೇ ಆಗೋದಿಲ್ಲ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕೊಡಿದ್ರೆ ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗೋದಿಲ್ಲ ಅನ್ನೋದನ್ನು ಇದರಲ್ಲಿ ಸಾರಾಸಗಟಾಗಿ ತೋರಿಸ್ಕೊಂಡು ಹೋಗಿದ್ದಾರೆ. ಒಂದು ಜಾಗ ಆಗಲೇ ಅನುದಾನಗಳನ್ನ ಪಡೆದಿರೋ ಜಾಗನ ಡಿನೋಟಿಫೈ ಮಾಡ್ತಾರೆ, ಡಿನೋಟಿಫೈ ಮಾಡಿರೋ ಜಾಗದ ಮೇಲೆ ಇನ್ನೊಬ್ಬರಿಗೆ ಪರಭಾವರಿಗೆ ಮಾಡ್ತಾರೆ, ಅದಾದಮೇಲೆ ಇನ್ನೊಬ್ಬರಿಗೆ ನೀವು ಕುಂಕುಮ ಭಾಗ್ಯವಾಗಿ ಕೊಡ್ತಾರೆ. ಯಾಕೆ ನಮ್ಮ ಮನೆಗಳಲ್ಲಿ ಈ ರೀತಿ ಆಗೋದಿಲ್ಲ? ದೊಡ್ಡ ದೊಡ್ಡ ರಾಜಕಾರಣಿಗಳ ಮನೆಯಲ್ಲೇ ತಂಗಿ ಅಂದರೆ ಚಿಕ್ಕಪ್ಪ ಅಂದರೆ ಮಾತ್ರ ಪ್ರೀತಿನ, ಯಾಕೆ ನಮ್ಮ ಮನೆಗಳಲ್ಲಿ ಜಗಳ ಆಗುತ್ತೆ? ಒಂದಡಿ ಜಾಗ ಇವತ್ತಿನ ಯಾರಿಗೂ ಬರ್ಕೊಡೋದಿಲ್ಲ ಸರ್ ಇವತ್ತು. ಆದರೆ ರಾಜಕಾರಣಿಗಳ ಮನೆಗಳಲ್ಲಿ ಏನಾಗ್ಬಿಡುತ್ತೆ ಅಂದರೆ ಅವನು MLA ಆಗಿದ್ದಾಗ ಭಾಳ ಅವರು ಫ್ಯಾಮಿಲಿಯವರಿಗೆಲ್ಲ ಆಸ್ತಿ ಆಗುತ್ತೆ. ಇನ್ನೇನು ಎಲೆಕ್ಷನ್ಗೆ ಹೋಗ್ತಾನೆ ಇಲ್ಲ ಸೋತೋಗ್ತಾನೆ ಅಂತ ಗೊತ್ತಾದಾಗ, ನಾನು ಇದು ನಿಮ್ಗೆ ಉದಾಹರಣೆ ಹೇಳ್ತೇನೆ. ನಾನೊಬ್ಬರು MLA ನೋಡಿದ್ದೆ. ರಾಜಕೀಯದಲ್ಲಿ 5 ವರ್ಷ ಚೆನ್ನಾಗಿದ್ರೆ MLA ಆದರು, ಇನ್ನೇನು ಎಲೆಕ್ಷನ್ ಬರಬೇಕು 2 ತಿಂಗಳಿದ್ದಾಗ ಎಲ್ಲ ಕ್ರೋಢೀಕರಣ ಸ್ಟಾರ್ಟ್ ಆಗುತ್ತೆ, ಎಲ್ಲ ಗಿಫ್ಟ್ ದೀಡ್ಗಳು ಸ್ಟಾರ್ಟ್ ಆಗುತ್ತೆ, ಮತ್ತು ಇಲ್ಲ GPIಗಳು ಸ್ಟಾರ್ಟ್ ಆಗುತ್ತೆ. ಇನ್ನೂ ಸುಮಾರು MLAಗಳು ಏನು ಮಾಡಿದ್ದಾರೆ ಅಂದರೆ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಬಿಡ್ತಾರೆ, ಆದರೆ ಪೇಪರೆಲ್ಲ ತೊಗೊಂಡೋಗಿ ಅವ್ರ ಮನೇಲಿ ಇಟ್ಕೊಂಡಿರ್ತಾರೆ. ಸೊ ಇವೆಲ್ಲ ಹೊರಗಡೆ ಬರಬೇಕು. ನೋಡಿ ಸರ್, ಸ್ವಚ್ಛತೆ ಒಂದೇ ದಿನದಲ್ಲಿ ಆಗೋದಿಲ್ಲ, ಆದರೆ ಪ್ರಾರಂಭ ಆಗಿದೆ. ಇನ್ನೊಂದು 20 ವರ್ಷದಲ್ಲಿ ಕರ್ನಾಟಕ ಅಲ್ಲ ಇಡೀ ದೇಶದ ರಾಜಕೀಯ ಚಿತ್ರಣವೇ ಬದಲಾಗಿ ಹೋಗುತ್ತೆ. ಸರ್, ಜೈಲಿಗೆ ಹೋಗ್ತಿರೋರು ಯಾರೇ ಇರ್ಬೋದು, ಎಲ್ಲ ಪಾರ್ಟಿಗಳಿಗೂ ಸೇರ್ಕೊಂಡು ಹೇಳ್ತಾ ಇದ್ದೀನಿ, ತಪ್ಪು ಮಾಡಿದರೆ ಅವರು ಜೈಲಿಗೆ ಹೋಗಲೇಬೇಕು. ಜೈಲಿಗೆ ಹೋಗಿ ಅವ್ರು ಶಿಕ್ಷೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಸರ್. ಅವ್ರ ಹತ್ರ ಇರೋ ಆಸ್ತಿ ಇದೆಯಲ್ಲ, ನನ್ನ ಈ ಆಮ್ ಆದ್ಮಿ ಸರ್ಕಾರದ ವಶಕ್ಕೆ ಬರಬೇಕು. ಆಮ್ ಆದ್ಮಿ ಪಾರ್ಟಿ ಮುಖ್ಯವಾಗಿ ಏನು ಹೇಳೋದು ಅಂದರೆ 14 ಸೈಟ್ ಇದೆಯಲ್ಲ ಫಸ್ಟ್ ಕಿತ್ಕೊಂಡ್ಬಿಡ್ಬೇಕು. ಆಗೇನಾಗುತ್ತೆ ಅಂದರೆ ಬೇರೆ ಯಾರು ಸಹ ರಾಜಕೀಯಕ್ಕೆ ಬಂದವರು ಕೊಳ್ಳೆ ಹೊಡೆಯೋಕ್ಕೆ ಅಂತೇಳಿ ಲೈಸೆನ್ಸ್ ತೊಗೊಂಡು ಬರ್ತಾರಲ್ಲ, ಅದು ಕಮ್ಮಿ ಆಗುತ್ತೆ ರಾಜ್ಯದಲ್ಲಿ. ಸರ್ ತಾವೇನು ನಡೀತಿದೆ ಇದಕ್ಕೆ? ಇಲ್ಲ, ಅವರು ಹೇಳ್ತಾ ಇರ್ತಕ್ಕಂಥದ್ರಲ್ಲಿ ಏನು ಅಂತ ಹೇಳಿದ್ರೆ ಇದು ಅವರಿಗೂ ಅನ್ವಯ ಆಗತ್ತೆ, ಅದರಲ್ಲಿ ನಾವೇನು ಮಾತಾಡೋದೇನಿಲ್ಲ, ಅವರು ಕ್ಲೀನ್ ಆಗ್ಬೇಕಾಗತ್ತಲ್ಲಿ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಇಲ್ಲಿ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿದ್ದು, ಒಂದು ಇವರು ಮೋಸ್ಟ್ಲಿ ಸಿದ್ದರಾಮಯ್ಯ ಸಾಹೇಬರು ಅವತ್ತಿನ ದಿನಮಾನಸದಲ್ಲಿ ನಾನು ಇಂಥದ್ದೊಂದು ಪೊಸಿಷನ್ಗೆ ಹೋಗ್ತೀನಿ ಅಂತಕ್ಕಂಥದ್ದನ್ನ ಅವರು ಯೋಚನೆ ಮಾಡಿರ್ಲಿಕ್ಕಿಲ್ಲ. ಆದ್ರಿಂದಾಗಿ ಈ ಏನೋ ತಿದ್ದುವಂಥದ್ದಿರ್ಬೋದು, ಡಾಕ್ಯುಮೆಂಟ್ ತಿದ್ದಿರುವಂಥದ್ದಿರ್ಬೋದು, ಪ್ರತಿಯೊಂದು ಅವ್ರು ಅವಾಗಿಂದಲೇ ಮಾಡ್ಕೊಂಬಂದಿರ ಅಂದರೆ ಇದನ್ನ ಕ್ಲೀನಾಗಿ ಪ್ಲಾನ್ ಮಾಡಿ ಹೊಡೆದಿದ್ದಾರೆ. ಇದರಲ್ಲಿ ಎರಡನೇ ಮಾತೇ ಇಲ್ಲ. ಇದರಲ್ಲಿ ಪ್ರತಿಯೊಂದು ಹಂತದಲ್ಲೂ ಸಮೇತ ಇವರು ಪ್ಲಾನ್ ಮಾಡಿದ್ದಾರೆ. ಇನ್ನೊಂದು ಅವರೆಲ್ಲ ಒಂದು ಕಡೆ ಸೈಟಿನ ವಿಚಾರ, 130 ಸೈಟಿನ ವಿಚಾರ, ಆ 130 ಸೈಟಿನ ವಿಚಾರಗಳಿದಾವಲ್ಲ, ಬಿಲ್ಡರ್ಸ್ಗಳು ಹೇಗೆ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಈ ಕೋರ್ಟಿನ ಅದೇ ಹೇಳಿದ್ನಲ್ಲ ರಿಟ್ ಪಿಟಿಷನ್ ನಂಬರ್ಗಳು ಅದನ್ನು ಹಾಕಿಬಿಟ್ಟು ಇದನ್ನು ತಗೊಂಡಿದ್ದಾರೆ. ಇಲ್ಲಿ ಏನು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಅವರ ಎಲ್ಲೋ ಮೊನ್ನೆ ಯಾರೋ ಒಬ್ರು ಅವ್ರ ಇವ್ರು ಬಂದಿದ್ರು, ಪೆನಲಿಸ್ಟ್ ಬಂದಿದ್ರು, ಅವ್ರು ಮಾತಾಡ್ತಾ ಹೇಳಿದ್ರು ನಮ್ಮ ಇಂದಿರಾ ಗಾಂಧಿಯವರು ಏನು ಮಾಡಿದ್ರು, ಉಳುವವನೇ ಒಡೆಯ ಅಂತ ಹೇಳ್ಬಿಟ್ಟು ಅವನಿಗೆ ಜಮೀನು ಕೊಟ್ಟರು ಅಂತ. ಈ ಲಿಂಗಜವರಂಗೂ ಹಾಗೆ ಬಂದಿರ್ಬೋದಲ್ವ ಜಮೀನು, ಅದನ್ನ ಇವ್ರು ಕಿತ್ಕೊಂಡ್ರಲ್ಲ, ಆ ದಲಿತರ ಜಮೀನನ್ನು ಕಿತ್ಕೊಂಡ್ರಲ್ಲ, ಇವ್ರಿಗೆ ನಾಚಿಕೆ ಆಗೋದಿಲ್ಲ. ಇವರಿಗೆ ಯಾರಿಗೆ ಮೋಸ ಮಾಡ್ತಾ ಇದ್ದೀರಾ? ನಾನು ದಲಿತ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಬಂದಿರತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಈ ರೀತಿಯಾಗಿ ಒಬ್ಬ ದಲಿತನ ಜಮನ್ನ ಈ ರೀತಿ ತಿದ್ದಿ ಹೊಡೆಯುವಂತ ದುಸ್ಥಿತಿ ಬಂತಲ್ಲ, ಅದು ಹೌದು ಹಿಂದುಳಿದ ವರ್ಗದವ್ರೆ ಅಹಿಂದ ನಾಯಕ ಅಂತ ಹೇಳ್ಕೊಂಡ್ ಬಂದ್ರು. ಅಂತವ್ರ ಜಮೀನನ್ನ ಹೊಡೆದ್ರಲ್ಲ, ಇವರಿಗೆ ಇದಾಗೋದಿಲ್ಲ. ಅದಾದ್ಮೇಲೂ ನಾನು ಯಾಕೆ ರಾಜೀನಾಮೆ ಕೊಡಬೇಕು, ಬೇಕಾದ್ರೆ ಗವರ್ನರ್ ರಾಜೀನಾಮೆ ಕೊಡ್ಲಿ ಅಂತ ಹೇಳುವ ಉದ್ದಟತನದ ಮಾತು. ಅಂದ್ರೆ ಇವ್ರ ಇನ್ನೊಂದು ಅವರು ತುಂಬಾ ಜನರ ಮುಂದೆ ಹೆಂಗೆ ದಾರಿ ತಪ್ಪಿಸಿದ್ದಾರೆ ಅಂತ ಹೇಳಿದ್ರೆ ಯು ಕಾಂಟ್ ಇಮ್ಯಾಜಿನ್. ಇಲ್ಲಿ ರಾಜ್ಯಪಾಲರು 17A ಒಳಗಡೆ ಪ್ರಾಸಿಕ್ಯೂಷನ್ಗೆ ಮಾತ್ರ ಅನುಮತಿ ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಏನೋ ಇದೆ, PCR ಒಂದು ನಿಮ್ಮ ಬಗ್ಗೆ ಬಂದಿದೆ, ಅದ್ರ ಬಗ್ಗೆ ಒಂದು ಸಣ್ಣ ಮಟ್ಟದ ವಾದ ಪ್ರತಿವಾದ ಆಗ್ಲಿ, ಅದಾದ ನಂತರದಲ್ಲಿ ಅದನ್ನ 19 ಒಳಗಡೆ ಮತ್ತೆ ತನಿಖಾಧಿಕಾರಿಗೆ ಇನ್ವೆಸ್ಟಿಗೇಷನ್ ಆಫೀಸರಿಗೆ ಕಳಿಸ್ತಾರೆ. ಅದನ್ನ ಕ್ಲಿಯರ್ ಆಗಿ ಹೈಕೋರ್ಟ್ ನಲ್ಲಿ ಹೇಳಿದ್ದಾರೆ, ನಾವು 19 ಪರ್ಮಿಷನ್ ತಗೊಂಡಿಲ್ಲ. ಅಂಡ್ ಮೋರ್ ಓವರ್ ಇದಕ್ಕಿಂತ ಅವ್ರು ಕೋರ್ಟ್ ಮಾಡಬೇಕಾದ್ರೆ ಇದಕ್ಕಿಂತ ವರ್ಸ್ಟ್ ಆಫ್ ದಿ ಕೇಸಸ್ ಅಲ್ಲಿ ಕೋರ್ಟ್ ಏನ್ ಮಾಡಿದೆ ಅಂತ ಹೇಳಿದ್ರೆ ಈ ರೀತಿಯಾಗಿ ನೀವು ಒಪಿನಿಯನ್ ತಗೊಬೇಕಾದ ಗವರ್ನರ್ ಒಪಿನಿಯನ್ ತಗೊಬೇಕಾಗಿಲ್ಲ ಅಂತಕ್ಕಂಥದ್ದನ್ನ ಹೇಳಿದೆ. ಅಂಥದ್ರಲ್ಲೂ ಸಮೇತ ಇವರು ಇಷ್ಟು ಏನು 17A ಅಲ್ಲಿ ಕೊಟ್ಟಿರೋದು ಒಂದು ಜಸ್ಟ್ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರೋದು, ಅಲ್ಲಿ ಕೋರ್ಟ್ ಅಲ್ಲಿ ವಾದ ವಿವಾದಗಳನ್ನ ನಡೆದು ಅದರಲ್ಲಿ ತಪ್ಪಿದಸ್ತರು ಅಂತ ಮೇಲ್ನೋಟಕ್ಕೆ ಕಂಡು ಬಂದರೆ ತನಿಖಾಧಿಕಾರಿಗೆ ಕೊಡ್ತಾರೆ. ಇದಾದ್ಮೇಲೆ ಅವರು ಸಿಂಗ್ ಅನ್ನೋರು ವಾದ ಮಾಡ್ತಾ ಹೇಳಿದ್ರು, ಮನ್ವಿಂದರ್ ಸಿಂಗ್ ಅವ್ರ ಹೆಸರು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಅವರು ಮನು ಸಿಂಘ್ವಿ ಅಲ್ಲ ಮನ್ವಿಂದರ್ ಸಿಂಗ್ ಅಂತ ಇನ್ನೊಬ್ರು ವಾದ ಮಾಡಿದ್ರು. ಅವರು ವಾದ ಮಾಡ್ಬೇಕಾದ್ರೆ ಹೇಳಿದ್ರು ಕೋರ್ಟ್ ಇದಕ್ಕೆ ಸುಮೋಟೋ ಕೇಸನ್ನ ದಾಖಲು ಮಾಡ್ಕೋಬೇಕು, ಈ ಮೂಡಾದಲ್ಲಿ ಆಗಿರ್ತಕ್ಕಂಥ ಹಗರಣಕ್ಕೆ ಸುಮೋಟೋ ಕೇಸನ್ನ ದಾಖಲು ಮಾಡ್ಕೋಬೇಕು, ಅದಾದ ನಂತರದಲ್ಲಿ ತನಿಖೆ ನಡೆಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ ಅವರು. ಇದ್ರಲ್ಲಿ ಬರೀ ಇಷ್ಟೇ ಅಲ್ಲ, ನೀವು ಇದಕ್ಕೋಸ್ಕರ ನೀವು ಪರ್ಮಿಷನ್ ಕೊಡುವಂತಲ್ಲ. ಆಮೇಲೆ ಇದರಲ್ಲಿ ಪಾತ್ರ ಏನಿದೆ ಅಂತ ಕೇಳಿದವಾಗ ಆ ಪಾತ್ರ ಏನಿದೆ ಅಂತ ಹೇಳಿದವಾಗ ನಾ ಪಾತ್ರ ಇಲ್ಲ ಅಂತ ಹೇಳಿದ್ರೆ ಇಲ್ಲಿವರೆಗೆ ಬರೋ ಅವಶ್ಯಕತೆನೇ ಇರಲಿಲ್ಲ. ಅಂಡ್ ಮೋರ್ ಓವರ್
ಮೋರ್ ಓವರ್ ಇದನ್ನ ತಿರ್ಚಿ ಹಂಚ್ತಾ ಇದ್ದಾರೆ. ಅವರು ಜಡ್ಜ್ ಕೇಳಿರ್ತಕ್ಕಂಥ ಕ್ವಶನ್ ಹೇಗೆ ತಿರ್ಚಿ ಹಂಚ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದ್ರೊಳಗೆ ಸಿದ್ದರಾಮಯ್ಯ ಅವ್ರ ಪಾತ್ರ ಏನಿದೆ ನಿಮ್ಗೆ ಗೊತ್ತಾಯ್ತಾ ಅಂತ ಅವ್ರು ಅಡ್ವೊಕೇಟ್ ಹತ್ರ ಕೇಳಿದ್ದಕ್ಕೆ ಅವ್ರು ಏನು ಹೇಳ್ತಾರೆ ಗೊತ್ತಾ, ನನಗೆ ಇದನ್ನ ಎಲ್ಲ ಕನ್ಫ್ಯೂಷನ್ ಸ್ಟೇಟಲ್ಲಿ ಇದೀನಿ, ನಾನು ಕನ್ಕ್ಲೂಷನ್ಗೆ ಇನ್ನೂ ಬಂದಿಲ್ಲ, ನನಗೆ ಒಂದು ವಾರ ಟೈಮ್ ಬೇಕು, ಅದಾದ ನಂತರದಲ್ಲಿ ಬಂದು ಹೇಳ್ತೀವಿ. ಇವತ್ತು ಸಮೇತ 21ನೇ ತಾರೀಕು ಡೇಟ್ ಬೇಕು. ಅವ್ರು ಹೇಳಿದ್ರು ಡಿಲೇ ಆಗ್ತಾ ಇದೆ ಈ ಕೇಸನ್ನು 1 ತಿಂಗಳು. ನಾಗಪ್ರಸನ್ನ ಅವರು ಕ್ಲಿಯರ್ ಆಗಿದ್ದಾರೆ, ನಾನು ಇದನ್ನ ಡಿಲೇ ಮಾಡೋದಿಲ್ಲ, ನಾನು ಸೋಮವಾರ ಜಡ್ಜ್ಮೆಂಟ್ ಕೊಡಬೇಕು ಅಂತಿದ್ದೆ. ನಾನು ಫಸ್ಟ್ 5ನೇ ತಾರೀಕು ಅಂದ್ರು, ಸಿಂಘ್ವಿ ಅವರು ಡಿಲೇ ಮಾಡಿಸಿಲ್ಲ. ಇಲ್ಲ, ಪ್ರತಿಯೊಬ್ರು ವಾದವನ್ನ ಸವಿಸ್ತಾರವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ರಿಗೂ ಟೈಮ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ನಾಳೆ ಈ ಕೇಸ್ ಇದೆಯಲ್ಲ, ಈ ಕೇಸ್ ಜನರ ಮನಸ್ಸಲ್ಲಿ ಬಯಾಸ್ ಆಗಿ ಕೂತ್ಕೋಬಾರ್ದು, ನಾಳೆ ಅನ್ಯಾಯ ಆಯ್ತು ಅಂತ ಯಾರು ಬರಬಾರ್ದು. ಆ ಒಂದು ವಿಚಾರಕ್ಕೆ ಪೀಠ ಸವಿಸ್ತಾರವಾಗಿ ಎಲ್ಲರನ್ನು ಕೇಳ್ತಾ ಇದೆ. ಅದಾದ ನಂತರದಲ್ಲಿ ದೇ ವಿಲ್ ಟೇಕ್ ದೇರ್ ಡಿಸಿಷನ್. ಯಾಕೆಂತ ಹೇಳಿದ್ರೆ ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ, 12ನೇ ತಾರೀಕು ನಾನು ಖತಮ್ ಮಾಡ್ತೀನಿ, ಇದನ್ನ ಅದು ಮುಗಿಸ್ತೀನಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಅದ್ರ ಮುಂದೆ ನಾನು ಡಿಲೇ ಮಾಡೋದಿಲ್ಲ ಅಂತಲೂ ಹೇಳಿದ್ದಾರೆ. ಯಾಕೆಂದ್ರೆ ಈ ವಿಚಾರ ತುಂಬಾ ಸೆನ್ಸಿಟಿವ್ ಆಗಿದೆ, ಇದು ತುಂಬಾ ಡ್ರ್ಯಾಗ್ ಆಗ್ತಾ ಹೋಗುತ್ತೆ. ಇನ್ನೊಂದು, ಇಲ್ಲಿ ರಾಜ್ಯಪಾಲರ ನಡೆಯನ್ನ ಇವರು ಪ್ರಶ್ನೆ ಮಾಡಿಬಿಟ್ಟು ರಾಜಭವನ್ ಚಾಲೋ ಅಂತ ಹೋಗಿದ್ದಲ್ವಾ. ರಾಜ್ಯಪಾಲರು ಮಾಡಿರ್ತಕ್ಕಂಥ 17A ಕೊಟ್ಟಿರ್ತಕ್ಕಂಥದ್ದು ಪ್ರಾಸಿಕ್ಯೂಷನ್ಗಷ್ಟೇ, ಜನರ ದಿಕ್ಕನ್ನ ತಪ್ಪಿಸುವ ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ. ಇದು ಜನರ ಗಮನವನ್ನ ಸೆಳೆದಕ್ಕೆ. ಈಗ ನೆಕ್ಸ್ಟ್ ಬರ್ತೀನಿ, ಇವರು ಇನ್ನು ಯಾವ ಹೋರಾಟ ಸ್ಟಾರ್ಟ್ ಮಾಡಿದ್ದಾರೆ ಗೊತ್ತಾ, ಕುರ್ಚಿ ಕಿತ್ತಾಟ. ಇದು ಯಾವುದೇ ಒಂದು ಹಗರಣ ಬೆಳಕಿಗೆ ಬಂದ ತಕ್ಷಣ ನೆಕ್ಸ್ಟ್ ಬರುವಂತ ಪಾಯಿಂಟ್ ಯಾವ್ದು ಗೊತ್ತಾ, ಕುರ್ಚಿ ಕಿತ್ತಾಟ. ಯಾಕೆ ಈ ಕುರ್ಚಿ ಕಿತ್ತಾಟ ಒಂದಷ್ಟು ದಿನ ಟಿವಿಲಿ ರನ್ ಆದ್ರೆ ಏನಾಗುತ್ತೆ, ಅಥವಾ ಮಾಧ್ಯಮಗಳಲ್ಲಿ ಜನ ಡೈವರ್ಟ್ ಆಗ್ತಾರೆ, ಈ ವಿಚಾರನ ಮರಿತಾ ಬರ್ತಾರೆ. ಇದು ಹೇಗೆ ಅಂತ ಹೇಳಿದ್ರು, ಗೃಹಲಕ್ಷ್ಮಿದು ಫುಲ್ ಜಿದ್ದಿಗೆ ಬಂತು, ಅವಾಗ ವಾಲ್ಮೀಕಿ ಹಗರಣದ್ದು ಡೈರೆಕ್ಟ್ ಆಗಿ ಅವ್ರ ಕಡೆಗೆ ಬಾಣ ಬೀಸಿತ್ತು. ಅಂತ ಸಮಯದಲ್ಲಿ ಇವ್ರೇನ್ ಮಾಡಿದ್ರು, ಕುರ್ಚಿ ಕಿತ್ತಾಟ ಸ್ಟಾರ್ಟ್ ಮಾಡಿದ್ರು. ಒಬ್ಬೊಬ್ಬರೇ ಹೋಗ ಸ್ಟೇಟ್ಮೆಂಟ್ ಕೊಡಕ್ಕಾಗ, ನಾನು ಆಕಾಂಕ್ಷಿ ಅಂತ. ಸಿದ್ದರಾಮಯ್ಯ ಇವರು ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲ, ಯಾರೀಗ ಎಲ್ಲರೂ ಆಕಾಂಕ್ಷಿಗಳೇ ಇದ್ದಾರೆ, ಯಾರು ಬೇಕಾದ್ರೂ ಬರಲಿ, ಕೂತ್ಕೊಳ್ಳಿ ನೋಡೋಣ ಅನ್ನುವಂಥದ್ದು. ಇನ್ನೊಂದು, ಅವರ ಪಕ್ಷದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ತುಂಬಾ ಜನ ಆಕಾಂಕ್ಷಿಗಳೇ, ತುಂಬಾ ಜನ ಹಿರಿಯರಿದ್ದಾರೆ, ಅವ್ರನ್ನೆಲ್ಲ ಕಣ್ಗಳಿಸ್ಬಿಟ್ಟು. ಇನ್ನೊಂದು ಎರಡು ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ಮೂಲ ಕಾಂಗ್ರೆಸ್ಸಿಗರು ಮತ್ತು ವಲಸಿಗರು ಅಂತ ಇದಿದೆ. ಇದು ಇಲ್ಲಿ ಪಾಯಿಂಟ್ ಇರುವಂತದ್ದು. ಅವರವರ ನಡುವಿನ ಈ ಮುಸುಕಿನ ಗುದ್ದಾಟದಲ್ಲಿ ಕೆಲವೊಂದ್ ಕಡೆ ಹೇಳಿದ್ರೆ ಅವರು ಇವರು ಚೆನ್ನಾಗಿ ಹೇಳ್ತಾರೆ, ನಮ್ಮ ಇವ್ರು JDS ವಕ್ತಾರರು ಚೆನ್ನಾಗಿ ಹೇಳ್ತಾರೆ, ಎಲ್ಲರೂ ಹಿಂದೆ ನಿಂತ್ಕೊಂಡಿದ್ದಾರೆ ಏನಕ್ಕೆ ಅಂತ ಹೇಳಿ, ಸಿದ್ದರಾಮಯ್ಯ ಸಾಹೇಬ್ರ ದುಃಖಕ್ಕೆ ಅಂತ. ಇದು ಈ ರೀತಿ ಅವ್ರನ್ನ ಒಂದು ಮುಂದೆ ತಂದ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಇದು BJP ಇರ್ಬೋದು, JDS ಇರ್ಬೋದು, ಆಮ್ ಆದ್ಮಿ ಪಾರ್ಟಿಯವರು ಅವರ ಕಿತ್ತಾಟ ಮಾಡಿದ ಈ ಕೇಸುಗಳನ್ನ ಅವರೇ ಮುನ್ನೆಲೆಗೆ ತಂದಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ,